ಎಲ್ಲರಿಗೂ ನಮಸ್ಕಾರ. ಇಂದಿನ ಪ್ರಚಲಿತ ವಿದ್ಯಮಾನಗಳ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಅಕ್ಟೋಬರ್ 16, 2025ರ ಕೆಲವು ಬಹಳ ಮುಖ್ಯವಾದ ಸುದ್ದಿಗಳನ್ನ ನೋಡಲಿದ್ದೇವೆ. ಇವು ನಿಮ್ಮ ಕೆಪಿಎಸ್ಸಿ, ಐಎಎಸ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಉಪಯುಕ್ತವಾಗಲಿವೆ. ಭಾರತದ ಕೆಮ್ಮಿನ ಸಿರಪ್ಗಳ ಬಗ್ಗೆ ಬಂದಿರೋ ಎಚ್ಚರಿಕೆಯಿಂದ ಹಿಡಿದು ಜಪಾನ್ನಲ್ಲಿ ಯುಪಿಐ ಹೇಗೆ ಕಾಲಿಡ್ತಾ ಇದೆ ಅನ್ನುವರೆಗೂ ಎಲ್ಲವನ್ನೂ ವಿವರವಾಗಿ ಚರ್ಚೆ ಮಾಡೋಣ. ಸರಿ, ಹಾಗಾದ್ರೆ ಇವತ್ತಿನ ಯಾವೆಲ್ಲ ಘಟನೆಗಳು ನಾಳೆ ನಿಮ್ಮ ಪರೀಕ್ಷೆಯ ಪ್ರಶ್ನೆಪತ್ರಿಕೆಯಲ್ಲಿ ಕಾಣಿಸ್ಕೊಳ್ಬಹುದು? ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ರಾಷ್ಟ್ರೀಯ ಸುದ್ದಿಗಳ ಕಡೆ ಗಮನ ಹರಿಸೋಣ. ಮೊದಲಿಗೆ 2 ಬಹುಮುಖ್ಯ ರಾಷ್ಟ್ರೀಯ ಸುದ್ದಿಗಳು. ಒಂದು ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಿಸಿದ್ದು, ಮತ್ತೊಂದು ಆಡಳಿತ ಹಾಗೂ ಪರೀಕ್ಷಾ ಭದ್ರತೆಗೆ ಸಂಬಂಧಿಸಿದ್ದು. ನೋಡಿ, ಇದೊಂದು ಆತಂಕಕಾರಿ ಸುದ್ದಿ. ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ WHO ಭಾರತದಲ್ಲಿ ತಯಾರಾದ 3 ಕೆಮ್ಮಿನ ಸಿರಪ್ಗಳಲ್ಲಿ ಒಂದು ಮಾರಣಾಂತಿಕ ರಾಸಾಯನಿಕ ಇದೆ ಅಂತ ಪತ್ತೆ ಹಚ್ಚಿ ಜಾಗತಿಕ ಮಟ್ಟದಲ್ಲಿ ಎಚ್ಚರಿಕೆ ಕೊಟ್ಟಿದೆ. ಈ ವಿವರಗಳನ್ನು ಸ್ವಲ್ಪ ಗಮನವಿಟ್ಟು ನೋಡಿ. ಕೋಲ್ಡ್ರಿಫ್, ರಿಲೈಫ್ ಮತ್ತು ರೆಸ್ಪಿಫ್ರೆಶ್ TR ಈ 3 ಸಿರಪ್ಗಳಲ್ಲಿ ಡಯಥಿಲೀನ್ ಗ್ಲೈಕಾಲ್ ಅಂದ್ರೆ DEG ಅನ್ನೋ ವಿಷಕಾರಿ ವಸ್ತು ಸಿಕ್ಕಿದೆ. ಅಷ್ಟೇ ಅಲ್ಲ, ಅದರ ಪ್ರಮಾಣ ನೋಡಿ, ಬರೋಬ್ಬರಿ 48.6%. ಇದು ಎಷ್ಟು ಅಪಾಯಕಾರಿ ಅಂದ್ರೆ ಮಧ್ಯಪ್ರದೇಶದಲ್ಲಿ 21 ಮಕ್ಕಳ ಸಾವಿಗೆ ಇದೇ ಕಾರಣ ಅಂತ ಹೇಳಲಾಗ್ತಿದೆ. ಪರೀಕ್ಷಾ ದೃಷ್ಟಿಯಿಂದ DEG ರಾಸಾಯನಿಕದ ಬಗ್ಗೆ ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ. WHO ತಕ್ಷಣ ಕ್ರಮ ಕೈಗೊಳ್ಳಿ ಅಂತ ಹೇಳಿದೆ. ಆದರೆ ಭಾರತದ ಡ್ರಗ್ ಕಂಟ್ರೋಲರ್ ಪ್ರಕಾರ ಈ ನಿರ್ದಿಷ್ಟ ಬ್ಯಾಚ್ಗಳು ದೇಶದಿಂದ ಹೊರಗೆ ರಫ್ತಾಗಿಲ್ಲ ಅಂತೆ. ಸರಿ, ಅದು ಸಮಾಧಾನದ ವಿಷಯವೇ ಆದ್ರೂ ನಮ್ಮ ದೇಶದ ಫಾರ್ಮಾ ಉದ್ಯಮದ ಗುಣಮಟ್ಟ ನಿಯಂತ್ರಣದ ಬಗ್ಗೆ ಇದೊಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯನ್ನ ಮೂಡಿಸಿದೆ ಅಲ್ವಾ? ಮೇನ್ಸ್ ಪರೀಕ್ಷೆಯಲ್ಲಿ ಭಾರತದ ಫಾರ್ಮಾ ಉದ್ಯಮದ ಸವಾಲುಗಳ ಬಗ್ಗೆ ಕೇಳಿದಾಗ ಈ ಉದಾಹರಣೆಯನ್ನು ನೀವು ಬಳಸಬಹುದು. ಸರಿ, ಆರೋಗ್ಯದ ವಿಷಯದಿಂದ ಈಗ ತಂತ್ರಜ್ಞಾನ ಮತ್ತು ಆಡಳಿತದ ಕಡೆಗೆ ಬರೋಣ. ನಮ್ಮಲ್ಲಿ ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಆಗುವ ನಕಲು, ವಂಚನೆಗಳನ್ನು ತಡೆಯೋದಕ್ಕೆ ಇಂಡಿಯಾ AI ಅನ್ನೋ ಸಂಸ್ಥೆ ಒಂದು ಹೊಸ ಚಾಲೆಂಜ್ ಶುರು ಮಾಡಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಇದಕ್ಕೆ ಪರಿಹಾರ ಕಂಡುಹಿಡಿಯೋ ಪ್ರಯತ್ನ ಇದು. ಹಾಗಾದ್ರೆ ಏನಿದು ಚಾಲೆಂಜ್? ಇದರ ಮುಖ್ಯ ಗುರಿ AI ಬಳಸಿ ಒಂದು ಸುರಕ್ಷಿತ ಇಮೇಜ್ ವೆರಿಫಿಕೇಷನ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸೋದು. ಅಂದರೆ ಪರೀಕ್ಷೆಗೆ ಅರ್ಜಿ ಹಾಕಿದವರ ಫೋಟೋವನ್ನು ಸರಿಯಾಗಿದೆಯಾ ಅಂತ ಪರಿಶೀಲಿಸೋದು ಮತ್ತು ಒಬ್ಬರೇ ಹಲವು ಅರ್ಜಿ ಹಾಕೋದನ್ನು ತಡೆಯೋದು. ಇದಕ್ಕಾಗಿ ಬರೋಬ್ಬರಿ 2.5 ಕೋಟಿ ರೂಪಾಯಿ ಬಹುಮಾನ ಇಟ್ಟಿದ್ದಾರೆ. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಪಾರದರ್ಶಕ ಮತ್ತು ಅರ್ಹತೆ ಆಧಾರಿತ ನೇಮಕಾತಿಗಾಗಿ ಸರ್ಕಾರ ತಂತ್ರಜ್ಞಾನವನ್ನ ಹೇಗೆ ಬಳಸ್ಕೊಳ್ಳುತ್ತಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಇದಿಷ್ಟು ರಾಷ್ಟ್ರೀಯ ಸುದ್ದಿಗಳಾದ್ರಿ, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪಾತ್ರ ಹೇಗಿದೆ ಅಂತ ನೋಡೋಣ. ರಾಜತಾಂತ್ರಿಕತೆ ಮತ್ತು ಡಿಜಿಟಲ್ ಪಾವತಿ ಈ 2 ಕ್ಷೇತ್ರಗಳಲ್ಲಿ ಭಾರತ ಹೇಗೆ ಮುನ್ನುಗ್ಗುತ್ತಿದೆ ಅನ್ನೋದನ್ನು ಗಮನಿಸೋಣ. ಇದು ಭಾರತಕ್ಕೆ ಸಿಕ್ಕ ಒಂದು ದೊಡ್ಡ ರಾಜತಾಂತ್ರಿಕ ಗೆಲುವು. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಗೆ ಭಾರತ 7ನೇ ಬಾರಿಗೆ ಅದು ಅವಿರೋಧವಾಗಿ ಆಯ್ಕೆಯಾಗಿದೆ. ಇದು ಜಾಗತಿಕ ಮಟ್ಟದಲ್ಲಿ ಭಾರತದ ವರ್ಚಸ್ಸನ್ನು ಮತ್ತಷ್ಟು ಹೆಚ್ಚಿಸಿದೆ. ಇನ್ನು ಡಿಜಿಟಲ್ ಇಂಡಿಯಾದ ಹೆಮ್ಮೆಯಾದ UPI ಬಗ್ಗೆ ಮಾತಾಡೋಣ. ಇದರ ಜಾಗತಿಕ ಪಯಣ ಈಗ ಜಪಾನ್ವರೆಗೂ ತಲುಪಿದೆ. ನಮ್ಮ UPI ಶೀಘ್ರದಲ್ಲೇ ಜಪಾನ್ನಲ್ಲೂ ಕಾರ್ಯನಿರ್ವಹಿಸಲಿದೆ. ಹಾಗಾದ್ರೆ ಇದು ಹೇಗೆ ಸಾಧ್ಯವಾಗ್ತಿದೆ? ಇದರ ಹಿಂದೆ ಒಂದು ಪ್ರಮುಖ ಒಪ್ಪಂದವಿದೆ. ನಮ್ಮ NPCI ಇಂಟರ್ನ್ಯಾಷನಲ್ ಅಂದ್ರೆ UPIನ ಅಂತಾರಾಷ್ಟ್ರೀಯ ವಿಭಾಗ ಮತ್ತು ಜಪಾನ್ನ ಅತಿ ದೊಡ್ಡ ಪೇಮೆಂಟ್ ನೆಟ್ವರ್ಕ್ ಆದ NTT ಡೇಟಾ ನಡುವೆ ಈ ಒಪ್ಪಂದ ಆಗಿದೆ. ಇದರಿಂದ ಭಾರತದಿಂದ ಜಪಾನ್ಗೆ ಹೋಗೋ ಪ್ರವಾಸಿಗರು ಅಲ್ಲಿನ ಅಂಗಡಿಗಳಲ್ಲಿ ನಮ್ಮ ಫೋನ್ಪೇ, ಗೂಗಲ್ ಪೇ ಬಳಸಿ QR ಕೋಡ್ ಸ್ಕ್ಯಾನ್ ಮಾಡಿ ಸುಲಭವಾಗಿ ಪಾವತಿ ಮಾಡಬಹುದು. ಇದು ನಿಜಕ್ಕೂ ಒಂದು ದೊಡ್ಡ ಹೆಜ್ಜೆ. ಈಗಾಗಲೇ UPI ಅನ್ನು ಭೂತಾನ್, ಫ್ರಾನ್ಸ್, ಮಾರಿಷಸ್, ನೇಪಾಳ್, ಸಿಂಗಪೂರ್, ಶ್ರೀಲಂಕಾ, UAE, ಕತಾರ್ನಂತಹ ದೇಶಗಳು ಒಪ್ಪಿಕೊಂಡಿವೆ. ಈಗ ಈ ಪಟ್ಟಿಗೆ ಜಪಾನ್ ಕೂಡ ಸೇರ್ಪಡೆಯಾಗ್ತಿದೆ. ಇದು ಭಾರತದ ಸಾಫ್ಟ್ ಪವರ್ ಮತ್ತು ತಂತ್ರಜ್ಞಾನದ ಸಾಮರ್ಥ್ಯಕ್ಕೆ ಒಂದು ಅದ್ಭುತ ಉದಾಹರಣೆ. ಸರಿ, ಈಗ ನಮ್ಮ ದೇಶದ ಆರ್ಥಿಕತೆ ಮತ್ತು ಮೂಲಸೌಕರ್ಯಕ್ಕೆ ಸಂಬಂಧಪಟ್ಟ ಕೆಲವು ಅಪ್ಡೇಟ್ಗಳನ್ನು ನೋಡೋಣ. ಟೋಲ್ ವ್ಯವಸ್ಥೆಯಲ್ಲಿನ ಹೊಸ ತಂತ್ರಜ್ಞಾನದಿಂದ ಹಿಡಿದು ಒಂದು ಪ್ರಮುಖ ಶಿಪ್ಯಾರ್ಡ್ಗೆ ಸಿಕ್ಕಿರೋ ಹೊಸ ಸ್ಥಾನಮಾನದವರೆಗೆ ಹಲವು ವಿಷಯಗಳಿವೆ. ಮೊದಲಿಗೆ ಒಂದು ಸಂಖ್ಯೆ ನೋಡಿ, 25 ಲಕ್ಷ. ಏನಿದು? ಇದು ಹೊಸದಾಗಿ ಜಾರಿಗೆ ಬಂದಿರೋ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ಗೆ ಕೇವಲ 2 ತಿಂಗಳಲ್ಲಿ ನೋಂದಣಿ ಮಾಡಿಕೊಂಡಿರೋ ಬಳಕೆದಾರರ ಸಂಖ್ಯೆ. ಇದು ಎಷ್ಟು ಜನಪ್ರಿಯವಾಗಿದೆ ಅನ್ನೋದಕ್ಕೆ ಸಾಕ್ಷಿ. ಇನ್ನು ಟೋಲ್ ವ್ಯವಸ್ಥೆಯಲ್ಲಿ ಒಂದು ಹೊಸ ಕ್ರಾಂತಿಯಾಗ್ತಿದೆ. ಅದೇ ANPR ಆಧಾರಿತ ಟೋಲಿಂಗ್,
ANPR ಅಂದ್ರೆ ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್. ಅಂದ್ರೆ ಇನ್ನು ಮುಂದೆ ಟೋಲ್ ಗೇಟ್ನಲ್ಲಿ ನಿಲ್ಲುವ ಅವಶ್ಯಕತೆಯೇ ಇರೋದಿಲ್ಲ. ಕ್ಯಾಮ್ರಾಗಳು ನಿಮ್ಮ ಗಾಡಿಯ ನಂಬರ್ ಪ್ಲೇಟ್ ಅನ್ನು ಸ್ಕ್ಯಾನ್ ಮಾಡಿ ಆಟೋಮ್ಯಾಟಿಕ್ ಆಗಿ ನಿಮ್ಮ ಖಾತೆಯಿಂದ ಟೋಲ್ ಹಣವನ್ನು ಕಟ್ ಮಾಡ್ತವೆ. ಪ್ರಾಯೋಗಿಕವಾಗಿ ಗುರುಗ್ರಾಮ ಜೈಪುರ್ ಹೆದ್ದಾರಿಯಲ್ಲಿ ಇದನ್ನು ಜಾರಿಗೆ ತರಲಾಗ್ತಿದೆ. ಈಗ ರಕ್ಷಣಾ ವಲಯಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ಆರ್ಥಿಕ ಸುದ್ದಿ. ನಮ್ಮ ವಿಶಾಖಪಟ್ಟಣಂನಲ್ಲಿರೋ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ಗೆ ಮಿನಿ ರತ್ನ ಅನ್ನೋ ಪ್ರತಿಷ್ಠಿತ ಸ್ಥಾನಮಾನ ಸಿಕ್ಕಿದೆ. ಇದು ಆತ್ಮನಿರ್ಭರ ಭಾರತದ ದೃಷ್ಟಿಯಿಂದ ಒಂದು ದೊಡ್ಡ ಮೈಲಿಗಲ್ಲು. ಹಾಗಾದ್ರೆ ಮಿನಿ ರತ್ನ ಸ್ಥಾನಮಾನ ಸಿಕ್ರೆ ಏನಾಗುತ್ತೆ? ಇದರಿಂದ ಆ ಕಂಪನಿಗೆ ಹೆಚ್ಚಿನ ಆರ್ಥಿಕ ಸ್ವಾತಂತ್ರ್ಯ ಸಿಗುತ್ತೆ. ಸರ್ಕಾರದ ಅನುಮತಿ ಇಲ್ಲದೆ ಜಂಟಿ ಉದ್ಯಮಗಳನ್ನು ಶುರು ಮಾಡಬಹುದು. ಇದರಿಂದ ನೌಕಾಪಡೆಗೆ ಬೇಕಾದ ಹಡಗುಗಳು ಮತ್ತು ಇತರ ರಕ್ಷಣಾ ಯೋಜನೆಗಳನ್ನು ಇನ್ನಷ್ಟು ವೇಗವಾಗಿ ಕಾರ್ಯಗತಗೊಳಿಸಬಹುದು. ಇದು ರಕ್ಷಣಾ ವಲಯದಲ್ಲಿ ನಮ್ಮ ಸ್ವಾವಲಂಬನೆಯನ್ನು ಹೆಚ್ಚಿಸುತ್ತೆ. ಈಗ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕಡೆಗೆ ಹೋಗೋಣ. ಇಲ್ಲಿ ನಾವು ಸ್ವದೇಶಿ ತಂತ್ರಜ್ಞಾನದ 2 ವಿಭಿನ್ನ ಆದರೆ ಅಷ್ಟೇ ಮುಖ್ಯವಾದ ಉದಾಹರಣೆಗಳನ್ನು ನೋಡಲಿದ್ದೇವೆ. ಒಂದು ಸೇನೆಗೆ ಸಂಬಂಧಿಸಿದ್ರೆ, ಇನ್ನೊಂದು ನಿಮ್ಮೆಲ್ಲರ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ್ದು. 32,000 ಅಡಿಗಳು ಇದು ಸಾಮಾನ್ಯ ಎತ್ತರವಲ್ಲ. ನಮ್ಮ DRDO ಅಂದ್ರೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ತಾನು ಸ್ವದೇಶಿಯಾಗಿ ಅಭಿವೃದ್ಧಿಪಡಿಸಿದ ಹೊಸ ಮಿಲಿಟರಿ ಪ್ಯಾರಾಶೂಟ್ ವ್ಯವಸ್ಥೆಯನ್ನು ಇಷ್ಟು ಎತ್ತರದಲ್ಲಿ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ಈ ಪ್ಯಾರಾಶೂಟ್ನ ವಿಶೇಷತೆ ಏನ್ಗೊತ್ತಾ? ಇದು 25,000 ಅಡಿಗಳಿಗಿಂತಲೂ ಹೆಚ್ಚು ಎತ್ತರದಲ್ಲಿ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ, ದಾರಿ ತೋರಿಸೋದಕ್ಕೆ ಇದು ನಮ್ಮದೇ ಆದ ನ್ಯಾವಿಕ್ ಸ್ಯಾಟಲೈಟ್ ಸಿಸ್ಟಮ್ ಅನ್ನು ಬಳಸುತ್ತೆ. ಅಂದ್ರೆ ವಿದೇಶಿ GPS ಮೇಲೆ ಅವಲಂಬನೆಯಿಲ್ಲ. ಇದು ನಮ್ಮ ವಿಶೇಷ ಪಡೆಗಳಿಗೆ ಆಮದು ಮಾಡ್ಕೊಳ್ಳೋ ಉಪಕರಣಗಳ ಮೇಲಿನ ಅವಲಂಬನೆಯನ್ನು ಕಮ್ಮಿ ಮಾಡಿ ರಕ್ಷಣಾ ಕ್ಷೇತ್ರದಲ್ಲಿ ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತೆ. ಸರಿ, ಈಗ ರಕ್ಷಣಾ ತಂತ್ರಜ್ಞಾನದಿಂದ ದೈನಂದಿನ ತಂತ್ರಜ್ಞಾನಕ್ಕೆ ಬರೋಣ. ರಿಂಗ್ 1 ಅಂತ. ಇದೊಂದು ಸ್ಮಾರ್ಟ್ ರಿಂಗ್. IIT ಮದ್ರಾಸ್ನ ಒಂದು ಸ್ಟಾರ್ಟ್ಅಪ್ ಇದನ್ನು ತಯಾರಿಸಿದೆ. ನಿಮ್ಮ ರುಪೇ ಕಾರ್ಡ್ ಅನ್ನು ಈ ರಿಂಗ್ಗೆ ಲಿಂಕ್ ಮಾಡಿ ಪೇಮೆಂಟ್ ಮಷೀನ್ ಹತ್ರ ಸುಮ್ಮನೆ ಟ್ಯಾಪ್ ಮಾಡಿದ್ರೆ ಸಾಕು, ಪೇಮೆಂಟ್ ಆಗ್ಬಿಡುತ್ತೆ. ನೀವು ಉಂಗುರವನ್ನು ಧರಿಸಿದಾಗ ಮಾತ್ರ ಇದು ಆಕ್ಟಿವ್ ಇರುತ್ತೆ. ಅದೆಷ್ಟು ಸುಲಭ ಅಲ್ವಾ? ಕೊನೆಯದಾಗಿ, ಪರೀಕ್ಷೆಗಳ ದೃಷ್ಟಿಯಿಂದ ಕೆಲವು ಪ್ರಮುಖ ವ್ಯಕ್ತಿಗಳು, ಕ್ರೀಡಾ ದಾಖಲೆಗಳು ಮತ್ತು ಪ್ರಮುಖ ದಿನಗಳ ಬಗ್ಗೆ ವೇಗವಾಗಿ ತಿಳಿದುಕೊಳ್ಳೋಣ. ಇವು ಪ್ರಿಲಿಮ್ಸ್ನಲ್ಲಿ ನೇರ ಪ್ರಶ್ನೆಗಳಾಗುವ ಸಾಧ್ಯತೆ ಇರುತ್ತೆ. ಈ ಸ್ಲೈಡ್ನಲ್ಲಿ 4 ಪ್ರಮುಖ ವಿಷಯಗಳಿವೆ. ಫಿಕ್ಕಿಯ ಮುಂದಿನ ಅಧ್ಯಕ್ಷರಾಗಿ ಅನಂತ್ ಗೋಯಂಕ ಆಯ್ಕೆಯಾಗಿದ್ದಾರೆ. 2030ರ ಕಾಮನ್ವೆಲ್ತ್ ಗೇಮ್ಸ್ ಆತಿಥ್ಯಕ್ಕೆ ಅಹಮದಾಬಾದ್ ನಗರವನ್ನು ಶಿಫಾರಸು ಮಾಡಲಾಗಿದೆ. ಇದು 2036ರ ಒಲಿಂಪಿಕ್ಸ್ ಆತಿಥ್ಯದ ಭಾರತದ ಪ್ರಯತ್ನಕ್ಕೆ ಒಂದು ಮುನ್ನುಡಿ. ಫುಟ್ಬಾಲ್ನಲ್ಲಿ ಲಿಯೋನೆಲ್ ಮೆಸ್ಸಿ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 60 ಅಸಿಸ್ಟ್ಗಳನ್ನು ಪೂರೈಸಿ ಹೊಸ ದಾಖಲೆ ಬರೆದಿದ್ದಾರೆ. ಇನ್ನು ಅಕ್ಟೋಬರ್ 16 ವಿಶ್ವ ಆಹಾರ ದಿನ. ಈ ಬಾರಿಯ ಥೀಮ್ ಸುಸ್ಥಿರ ಆಹಾರ ವ್ಯವಸ್ಥೆಗಳು. ಸರಿ, ಇವತ್ತಿನ ಎಲ್ಲಾ ವಿಷಯಗಳನ್ನು ನೋಡಿದ್ಮೇಲೆ ಒಂದು ಯೋಚನೆ ಮಾಡೋಣ. ಭಾರತದ ಭವಿಷ್ಯದ ದೃಷ್ಟಿಯಿಂದ ಯಾವುದು ಹೆಚ್ಚು ಮುಖ್ಯ ಅಂತ ನಿಮಗನಿಸುತ್ತೆ? ನಮ್ಮ UPIನಂತಹ ಡಿಜಿಟಲ್ ಪಾವತಿ ವ್ಯವಸ್ಥೆಗಳು ಜಗತ್ತಿನಾದ್ಯಂತ ವಿಸ್ತರಿಸೋದಾ? ಅಥವಾ ರಕ್ಷಣಾ ಕ್ಷೇತ್ರದಲ್ಲಿ ನಾವು ಸಂಪೂರ್ಣ ಸ್ವಾವಲಂಬನೆ ಸಾಧಿಸೋದಾ? ಎರಡೂ ಮುಖ್ಯ, ಆದರೆ ನಿಮ್ಮ ದೃಷ್ಟಿಯಲ್ಲಿ ಹೆಚ್ಚು ಆಯಕಟ್ಟಿನ ಪ್ರಾಮುಖ್ಯತೆ ಯಾವುದಕ್ಕೆ? ಇವತ್ತಿನ ಈ ಚರ್ಚೆ ನಿಮ್ಮ ಪರೀಕ್ಷಾ ಸಿದ್ಧತೆಗೆ ಸಹಾಯ ಮಾಡಿದೆ ಅಂತ ಭಾವಿಸ್ತೀನಿ. ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು.